ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭೈರವಿ ನಿಧಿ ಲಾಗ್ಸ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನನ್ನ ವಿಡಿಯೋನ ಯುಗಾದಿ ಹಬ್ಬದ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಈ ಚಾನಲಲ್ಲಿ ಡೈಲಿ ಲಾಗ್ಸ್ ಇರುತ್ತೆ ಮತ್ತು ಕುಕ್ಕಿಂಗ್ ವಿಡಿಯೋಸು ಇರುತ್ತೆ. ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ. ಯುಗಾದಿ ಅಂದ್ರೇ ಸಂಭ್ರಮ, ಬೇವು ಬೆಲ್ಲದ ಹಬ್ಬ. ಮನೆಯೆಲ್ಲನೂ ಹಚ್ಚ ಹಸಿರಿನಿಂದ ತುಂಬಿರುತ್ತೆ. ಪ್ರಕೃತಿಯೇ ಹೊಸ ಸಂವತ್ಸರನ ಅಂದರೆ ಯುಗಾದಿನ ಸ್ವಾಗತ ಮಾಡುವಂಥ ಹಬ್ಬ ಈ ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮನೆಯಲ್ಲಿ ಮಾವಿನ ತೋರಣ, ಬೇವಿನ ಸುವಾಸನೆ, ಮನೆಯಲ್ಲಿ ಹಬ್ಬದ ವಾತಾವರಣ ನೋಡೋಕ್ಕೇ ಚಂದ. ಯುಗಾದಿ ಅಂದ್ರೇ ಅದೇ ತಾನೇ. ಯುಗಾದಿ ಹಬ್ಬಕ್ಕೆ ಏನೇನು ಬೇಕು ಅದಕ್ಕೆ ನೋಡೋಣ ಬನ್ನಿ. 1 ಕಪ್ ಕಡಲೆ, 1 ಕಪ್ ಬೆಲ್ಲ, 1 ಕಪ್ ಕಾಯಿ ತುರಿ, ಡ್ರೈ ಫ್ರೂಟ್ಸ್, ಬಿಳಿ ಎಳ್ಳು, ಏಲಕ್ಕಿ, ಶುಂಠಿ. ಕಡಲೆ ಮತ್ತು ಬೆಲ್ಲನ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ, ಸಣ್ಣಕ್ಕೆ ಬೇಡ. ಅದಕ್ಕೆ ನಾವು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ವಿ ಅಂದರೆ ಕೊಬ್ಬರಿನ ಆನ್ ಆ್ಯಂಡ್ ಆಫ್ ಥರ ಮಾಡಿ ಮಿಕ್ಸಿ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಬಿಳಿ ಎಳ್ಳನ್ನು ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೊಂಬಿಡಿ, ಮಿಕ್ಸಿಯಲ್ಲಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆ ನಾವು ಕಟ್ ಮಾಡಿದ್ದೀವಲ್ಲ ಚಿಕ್ಕ ಚಿಕ್ಕದಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತುತ್ತಿ, ಅದನ್ನು ಕೂಡ ಎಲ್ಲ ಆ್ಯಡ್ ಮಾಡ್ಕೊಂಬಿಡಿ. ಅದನ್ನು ಕೈ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ, ಅಂದರೆ ಗಂಟು ಇಲ್ಲದೇ ಇರೋ ಥರ ಎಲ್ಲದಕ್ಕೂ ಹೊಂದ್ಕೊಬೇಕು. ಬಿಳಿ ಎಳ್ಳು, ಕೊಬ್ಬರಿ, ಡ್ರೈ ಫ್ರೂಟ್ಸು ಎಲ್ಲ ಹೊಂದ್ಕೊಳ್ಳೋ ಥರ ನೀವು ಅದನ್ನು ಕೈ ಆಡಿಸಿ. ಅದಾದಮೇಲೆ ನಾವು ಸ್ವಲ್ಪ ಹೊಸ ಹುಣಸೆಹಣ್ಣು ಇರುತ್ತಲ್ವ, ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು ನೆನೆ ಹಾಕಿ ಬೇವು ಮಾಡೋದಕ್ಕೆ. ಓಕೆನಾ? ಈಗ ನಮಗೆ ಬೇವು ಮಾಡೋದಕ್ಕೆ ಎಷ್ಟು ಪೌಡ್ರ್ ಬೇಕೋ ಅಷ್ಟು ಪೌಡ್ರನ್ನ ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮನೆ ಜಾಸ್ತಿ ಜನ ಇದ್ದರೆ ಜಾಸ್ತಿನೇ ಪೌಡ್ರ್ ತೊಗೊಳ್ಳಿ, ಕಡಿಮೆ ಇದ್ದರೆ ಕಡಿಮೆ ಪೌಡ್ರ್ ತೊಗೊಳ್ಳಿ. ಅದು ಜಾಸ್ತಿ ಹಾಕಿದರೆ ಆಗೋದೇ ಇಷ್ಟು ಕಡಿಮೆನೇ ಆಗೋದು. ನಾನೀಗ ಇಬ್ಬರಿಗಾಗೋಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಬಿಳಿ ಹೂವು ಅಂದರೆ ಬೇವಿನ ಹೂವು ಇರುತ್ತಲ್ವ, ಅದನ್ನು ಬಿಳಿದು ಮಾತ್ರ ತೊಗೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ಮಾವಿನಕಾಯನ್ನು ಕೊಬ್ಬರಿ ಥರ ತುರ್ಕೊಂಬಿಟ್ಟು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಬೇವಿನ ಪುಡಿಗೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಹುಳಿ ಜಾಸ್ತಿ ಇದೆ ಅದಕ್ಕೋಸ್ಕರ. ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ನಾವು ನೆನೆ ಹಾಕಿರೋಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಆ ರಸನ ಮಾತ್ರ ಬೇವಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬೇವು ಪುಡಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಹುಳಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮಾವಿನಕಾಯಿ ಹಾಕಿದ್ದೀವಿ, ಹುಣಸೆ ಹುಳಿನೂ ಹಾಕ್ತಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದರೆ ಪೌಡ್ರ್ ಥರ ಇರಬಾರ್ದು, ಈ ಥರ ಡ್ರೈ ಆಗಿದ್ದರೆ ಗಂಟ್ಲಿಗೆ ಅಡ್ರ ಬಿಡುತ್ತೆ ಪೌಡ್ರು. ಹಾಗಾಗಿ ಅದನ್ನು ಸ್ವಲ್ಪ ಆ ಕಡೆ ತೆಳುವೂ ಅಲ್ಲ, ಆ ಕಡೆ ಗಟ್ಟಿನೂ ಅಲ್ಲ, ಮೀಡಿಯಮಲ್ಲಿ ಕಲಿಸ್ಕೊಬೇಕು. ಈಗ ನನಗೆ ಸ್ವಲ್ಪ ನೀರು ಕಡಿಮೆ ಬಿದ್ದಿದೆ, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಕಲಿಸ್ಕೊಬೇಕು. ಈಗ ಕೈಯಲ್ಲಾದರೂ ಕಲಿಸ್ಕೊಳ್ಳಿ, ಸ್ಪೂನಲ್ಲಾದರೂ ಕಲಿಸ್ಕೊಳ್ಳಿ. ನಾವು ಎಷ್ಟು ನೀಟಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಬೇವು ತಿನ್ನೋದಕ್ಕೆ. ನೋಡಿ ನಾನು ಮಾಡಿರೋ ಬೇವು. ಇದು ನಮ್ಮ ಮನೆಯ ಯುಗಾದಿ ಹಬ್ಬ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.